ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಷ್ಮಿತಾ. ಸಿಕ್ಕಾಪಟ್ಟೆ ಬಿಸಿಲಿತ್ತು ಇವತ್ತು. ಒಂದು ಆರೆಂಜ್ ಕ್ಯಾಂಡಿ ತಿಂದು ನಮ್ಮ ಯಜಮಾನರು ಮಲ್ಲಿಗೆ ಹೂವು ತಂದಿದ್ರು ಪೂಜೆಗೆ ಅಂತ. ಬಿಡಿ ಹೂವು ಕಟ್ಟಿಟ್ಕೊಂಡೆ. ಸಡನ್ನಾಗಿ ಮಳೆ ಬಂದುಬಿಡ್ತು. ಏನು ಮಾಡ್ಕೊಂಡು ತಿನ್ನೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮನೆಯಲ್ಲಿ ಹಲಸಿನ ಬೀಜ ಇತ್ತು, ಅದಕ್ಕೆ ಹಲಸಿನ ಬೀಜದ ಪಕೋಡ ಮಾಡಿದೆ. ತುಂಬಾ ರುಚಿಯಾಗಿತ್ತು. ನಮ್ಮ ಯಜಮಾನರು ಹೇಳ್ತಾಯಿದ್ರು, ಸಿಕ್ಕಾಪಟ್ಟೆ ಚೆನ್ನಾಗಿದೆ ಸುಷ್ಮಿತಾ ಅಂತ. ಹೆಂಗೆ ಮಾಡಿದೆ ನೋಡ್ಕೊಂಡು ಬನ್ನಿ. ಹಲಸಿನ ಬೀಜಕ್ಕೆ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ 2 ವಿಷಲ್ ತೊಗೊಂಡು ಇಟ್ಕೋಬೇಕು. ನೆಕ್ಸ್ಟು ಸ್ವಲ್ಪ ಆನಿಯನ್, ಕೊತ್ತಂಬರಿ, ಪುದೀನ ಮತ್ತು ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಬೇಯಿಸಿರ್ತಕ್ಕಂಥ ಹಲಸಿನಕಾಯಿ ಬೀಜ ಸಿಪ್ಪೆ ತಗೊಬೇಕು. ಸಿಪ್ಪೆಲ್ಲ ತೊಗೊಂಡಾದ್ಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ. ನೀರೇನು ಹಾಕಕ್ಕೆ ಹೋಗಬೇಡಿ, ಹಾಗೇ ಗ್ರೈಂಡ್ ಆಗುತ್ತೆ. ಸ್ವಲ್ಪ ಗಟ್ಟಿ ಅನಿಸ್ಬೋದು, ಬಟ್ ನೀರೇನು ಹಾಕಬೇಡಿ. ನೀರು ಹಾಕ್ದೇ ಗ್ರೈಂಡ್ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ನೆಕ್ಸ್ಟ್ ಅದನ್ನು ಒಂದು ಬೌಲಿಗೆ ಹಾಕ್ಕೊಳ್ಳಿ. ಒಂದು ಬೌಲಿಗೆ ಹಾಕ್ಕೊಂಡು 2 ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೋಬೇಕು. 2 ಸ್ಪೂನಷ್ಟು ಕಡಲೆ ಹಿಟ್ಟು ಹಾಕ್ಕೊಬೇಕು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಗೊತ್ತಾಗತ್ತೆ ಅಲ್ಲ ಎಷ್ಟು ಬೇಕಾಗತ್ತೆ ಅಂತ. ಉಪ್ಪು ಹಾಕ್ಕೊಬೇಕು ಎಷ್ಟು ಬೇಕಾಗುತ್ತೆ ಅದಕ್ಕೆ ಅಳತೆಗಷ್ಟು. ನೆಕ್ಸ್ಟು ಅಜ್ವಾಯಿನ ಕೈಯಲ್ಲಿ ಈ ಥರ ಕ್ರ್ಯಾಶ್ ಮಾಡಿಕೊಂಡು ಅದನ್ನು ಸೇರಿಸ್ಕೊಬೇಕು. ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಈರುಳ್ಳಿ, ಕರಿಬೇವಿದ್ರೆ ಕರಿಬೇವು ಹಾಕಿ. ನಮ್ಮನೆ ಇರಲಿಲ್ಲ, ಹಾಗಾಗಿ ನಾನು ಹಾಕಿಲ್ಲ ಅಷ್ಟೇ. ಅದನ್ನೆಲ್ಲ ಹಾಕ್ಕೊಂಡು ಈ ಕಡೆ ಬಾಣಲಿಯಲ್ಲಿ ಎಣ್ಣೆ ಕಾಯೋಕ್ಕಿಟ್ಟೆ. ನೀರು ಹಾಕ್ಕೊಳ್ದೆ ಕಲಿಸ್ಕೊಳ್ಬೇಕು. ಸ್ವಲ್ಪ ಕಡಲೆ ಹಿಟ್ಟು ಬೇಕು ಅನಿಸ್ತು, ಅದಕ್ಕೆ ಕಡಲೆ ಹಿಟ್ಟು ಹಾಕಿ ಇವಾಗ ನೀರು ಹಾಕಿ ಕಲಿಸ್ಕೋಬೇಕು. ನೆಕ್ಸ್ಟು ಎಣ್ಣೆ ಕಾಯೋಕ್ಕೆ ಇಟ್ಟಿರ್ತೀವಲ್ಲ, ಅದರಿಂದ 2 ಸ್ಪೂನ್ ಎಣ್ಣೆನ ಈ ಮಿಶ್ರಣಕ್ಕೆ ಹಾಕ್ಕೋಬೇಕು. ಹಾಕಿ ಮತ್ತೆ ಸ್ವಲ್ಪ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಡು ಎಣ್ಣೆ ಕಾಯ್ದಿದೆಯಾ ಅಂತ ನೋಡಿ, ಸ್ವಲ್ಪ ಬಿಟ್ಟು ನೋಡಿ, ಒಂದು ಸ್ವಲ್ಪ ಗೊತ್ತಾಗ್ಬಿಡುತ್ತೆ ಮೇಲೆ ಬಂದರೆ ಎಣ್ಣೆ ಕಾಯ್ದಿದೆ ಅಂತ. ಆವಾಗ ಪಕೋಡನೆಲ್ಲ ಬಿಟ್ಟೆ. ಟ್ರಸ್ಟ್ ಮೀ ಗೈಸ್, ಎಷ್ಟು ಚೆನ್ನಾಗಿತ್ತು ಅಂದರೆ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಚಳಿಗೆ ಹಲಸಿನ ಬೀಜದ ಪಕೋಡ ತುಂಬಾ ಟೇಸ್ಟಿಯಾಗಿತ್ತು, ಹೇಳೋಕ್ಕಾಗಲ್ಲ. ನಮ್ಮ ಓನರ್ ಆಂಟಿಗೂ ಕೊಟ್ಟಿದ್ದೆ, ಅವ್ರು ನನಗೆ ಮತ್ತು ಮ್ಯಾಂಗೋ ಕೊಟ್ಟಿದ್ದರು. ಅವ್ರು ಬೆಳೆದಿರೋದಂತೆ, ಸಿಕ್ಕಾಪಟ್ಟೆ ಟೇಸ್ಟಿಯಾಗಿತ್ತು. ಹಾಗಾಗಿ ಆಂಟಿಗೂ ಕೂಡ ಕೊಟ್ಟಿದ್ದೆ. ಹೆಂಗೆ ಬಂದಿತ್ತು ಔಟ್ಕಮ್ ತೋರಿಸ್ತೀನಿ ಇನ್ನೊಂದ್ಸಲ ಸ್ಲೋ ಮೋಷನ್ ವೀಡಿಯೋ ಮಾಡಿ ಚೆಕ್.